ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಎಲ್ಲಿದ್ದೀನಿ ಅಂದರೆ ನಾನಿವತ್ತು ಬಂದು ತಾರಕಲ್ಲಿದ್ದೀನಿ. ತಾರಕಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ಗೈಸ್, ನಾನಿವತ್ತು ಫಿಶ್ ತಿನ್ನೋಣ ಅಂತ ಬಂದಿದ್ದೀನಿ. ಅದು ಎಲ್ಲಿ ಅಂದರೆ ದ ಫೇಮಸ್ ಫಿಶ್ ಸೆಂಟರ್ ಅಂತಲೇ ಹೇಳ್ಬೋದು ತಾರಕಲ್ಲಿ. ಅದು ಜಗಣ ಫಿಶ್ ಶಾಪ್ ಅಂತ. ನಾನು ಇವಾಗ ಅಲ್ಲೇ ಕೂತಿದ್ದೀನಿ ಕೂಡ. ಸೊ ಏನಿದ್ರು ಹಿಂಗಿದೆ ಅಂತ ಅಂದ್ಕೋಬೇಡಿ. ಇಲ್ಲಿ ದ ಮೋಸ್ಟ್ ಎವರ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಇವಾಗ ನಾನು ನಿಮಗೆ ಏನು ಫಿಶ್ ಹೆಂಗೆ ಏನು ಅಂತ ಎಲ್ಲ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಎಷ್ಟು ಕಸ್ಟಮರ್ಸ್ ನಿಂತಿದ್ದಾರೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಒಳಗಡೆ ಕೂಡ ಕೂತಿದ್ದಾರೆ, ಮುಂದೆ ಪಾರ್ಸೆಲ್ ತೊಗೊಂಡು ಹೋಗೋರು ತುಂಬ ಜನ ನಿಂತಿದ್ದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಒನ್ ಟೈಮ್ಗೆ ಒಂದು 80-60 ಫಿಶಸ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಫಿಶಸ್ಸು. ಎಷ್ಟು ಟೇಸ್ಟಿಯಾಗಿ ಜ್ಯೂಸಿ ಆಗಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಆ ಚಳಿಗೆ ಫಿಶ್ ತಿಂತಿದ್ರೆ ಬೇರೆ ಲೆವೆಲ್. ನೋಡಿ ಗೈಸ್, ಇವಾಗ ನಮಗೆ ಸೊ ಗೈಸ್, ನಮಗೆ ಮೀನು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಲ್ಲೊಂದು ಮೀನಿದೆ, ಫುಲ್ ಘಾಟು ಗೈಸ್. ಇಲ್ಲೆರಡು ಮೀನಿದೆ, ಇಲ್ಲೊಂದು ಮೀನಿದೆ. ಇದು ಆಲ್ರೆಡಿ ತಿಂತಾ ಇದ್ದೀವಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇಲ್ಲೊಂದು ಮೀನಿದೆ, ಇನ್ನೊಂದು ಮೀನಿದೆ, ಇಲ್ಲೆರಡು ಮೀನಿದೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಮೀನು ನೋಡಿ ಗೈಸ್, ಎಷ್ಟು ದಪ್ಪ ಕೊಟ್ಟಿದ್ದಾರೆ ಅಂದರೆ ನೋಡಿ. ಸೊ ಇಲ್ಲಿ ನೋಡ್ಬೋದು, ಫಿಶ್ಗೆ ಖಾರ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ಎಷ್ಟು ಕ್ರಂಚಿ ಜ್ಯೂಸಿ ಎಷ್ಟು ಸಕ್ಕತ್ತಾಗಿದೆ. ಸೊ ಇವೆಲ್ಲ ಒಂದೊಂದ್ಸಲ ಟ್ರೈ ಮಾಡಲೇಬೇಕು. ಪ್ಲೀಸ್ ಮಾಡಿದೆ. ಸೊ ಫಿಶ್ ಎಲ್ಲ ತಿನ್ಕೊಂಡು ತಾರಕ್ ಬ್ಯಾಕ್ ವಾಟರ್ ಹತ್ರ ಬಂದ್ವಿ. ಇದು ಬಂದು HD ಕೋಟೆ ತಾಲೂಕು ತಾರಕ್ ಬ್ಯಾಕ್ ವಾಟರ್ ಅಂತ, ತಾರಕ್ ಜಲಾಶಯ ಅಂತ. ಸೊ ಇಲ್ಲಿ ಆ ಕಡೆ ಸೈಡ್ ಬಂದು ಡ್ಯಾಮ್ ಕೂಡ ಇದೆ. ಇದು ಬ್ಯಾಕ್ ವಾಟರ್. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋದ್ವಿ, ಯಾಕಂದರೆ ಅಲ್ಲಿ ಫುಲ್ ನೀರು ಬಂದುಬಿಟ್ಟಿದೆ ಅಂತ. ಸಖತ್ತು, ಯಾರಿಗೂ ಮುಂದ್ಗಡೆ ಹೋಗೋಕೆ ಅಲೋ ಮಾಡ್ತಾಯಿಲ್ಲ. ಎಲ್ಲ ಕಾರೆಲ್ಲ ಇಲ್ಲೇ ನಿಲ್ಲಿಸ್ಕೊಂಡು ಹಾಗೆ ಇದ್ದಾರೆ. ಸೊ ನೋಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ನಮ್ಮ ಜೊತೆ ಇದ್ದಾರೆ ಮೈ ಲಿಟಲ್ ಸಿಸ್ಟರ್ ಮನಸ್ವಿ. ಹಾಯ್ ಮಾಡು ಮನಸ್ವಿ. ಹಾಯ್. ಊಟ ಮಾಡ್ದಾ? ಈಗ ಏನು ಊಟ ಮಾಡಿದೆ ನಮ್ಮ ಆಡಿಯನ್ಸ್ಗೆ ಹೇಳಮ್ಮ? ನಾನು ಮಟನ್ ಸಾರು, ಆಮೇಲೆ ಇದು ಫಸ್ಟು ನೀನು ಎಲ್ಲಿ ಹೋಗ್ಬಿಟ್ಟು ಬಂದೆ ಅದನ್ನ ಹೇಳು ಅವರಿಗೆ. ಫಸ್ಟು ನಾವು ಚೌಟ್ರಿಗೆ ಹೋಗ್ಬಿಟ್ಟು ಬಂದೆ. ಚೌಟ್ರಿಯಲ್ಲಿ ಇವತ್ತು ಒಂದು ಭೋಜನ ಇತ್ತು ಅಲ್ವಾ? ಒಂದು ಭೋಜನ ಇತ್ತು. ಅಲ್ಲಿ ಏನೇನು ಮಾಡಿದ್ರು? ಮಟನ್ ಸಾರು, ಆಮೇಲೆ ಇಡ್ಲಿ, ಆಮೇಲೆ ಇದು ಕೈಮಾ ಗ್ರೇವಿ, ಆಮೇಲೆ ಇದು ಇಡ್ಲಿ, ಆಮೇಲೆ ಇದು ಅಷ್ಟೇ. ಪಲಾವು, ಆಮೇಲೆ ಮೊಸರು ಬಜ್ಜಿ. ಅಷ್ಟೇನಾ? ನಿನ್ಗೆ ಏನು ಇಷ್ಟ ಆಯಿತು? ನನಗೆ ಗೀ ರೈಸು. ಗೈಸ್, ಪಲಾವ್ ಒಂದೇ, ಗೀ ರೈಸ್ ಒಂದೇ. ಅವಳಿಗೆ ಗೀ ರೈಸ್ ಇಷ್ಟ ಆಯಿತು ಅಂತೆ ಗೈಸ್. ಓಕೆ ಫೈನ್. ಗೈಸ್, ಅವಳಿಗೆ ಹೇಳ್ತಾ ಇದ್ದೀನಿ ನಾನು, ಜಿಮ್ಮಿಗೆ ಬಾ ಮನಸ್ವಿ, ನಾನು ಕರ್ಕೊಂಡು ಹೋಗ್ತೀನಿ ಜಿಮ್ಗೆ ಬಾ ಅಂತ ಅಂದರೆ, ನಾನು ಬೇಡ, ನಾನು ಮನೇಲಿ ಡಯಟ್ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತ ಅಂದ. ಅವಳು ಡಯಟ್ ನಾವು ಕೇಳೋಣ ಇವಾಗ. ಏನು ಡಯಟ್ ಮಾಡ್ತಾಯಿದ್ಯಾ ಹೇಳ್ಬೇಕಲ್ಲ ಇವಾಗ? ಯೋಗ. ಯೋಗ ಮಾಡ್ತಿದ್ದಾಳಂತೆ ಗೈಸ್. ಓಕೆ, ಗುಡ್. ಆಮೇಲೆ ಮೇಲೋಗಿ ವಾಕಿಂಗ್ ಮಾಡ್ತಾಳೆ. ಆಮೇಲೆ ಕೆಳಗಡೆ ಸ್ವಲ್ಪ ಆಟ ಆಡ್ಕೊಂಡು ಮತ್ತೆ ವಾಕ್ ಮಾಡ್ತೀನಿ. ಮೇಲ್ಗಡೆ ಆಟ ಆಡ್ಕೊಂಡು ಮತ್ತೆ ವಾಕ್ ಮಾಡ್ತಾಳೆ. ಅರ್ಧ ಗಂಟೆ ಕುತ್ಕೋತಾಳೆ, ವಾಕ್ ಮಾಡ್ತಾಳೆ, ಕುತ್ಕೋತಾಳೆ ಅಲ್ವಾ? ನಿಜ ಹೇಳು. ನಿಜ. ಡಯಟ್ ಮಾಡ್ತಿದ್ಯಾ? ಏನು ತಿಂತಿದ್ಯಾ? ನಾನು ಬರೀ ಮುದ್ದೆ, ರಾಗಿ ಮುದ್ದೆ, ಮೆಂತೆ ಮುದ್ದೆ, ಆಮೇಲೆ ಇಷ್ಟಿಷ್ಟೇ ರೈಸ್ ತಿಂದರೆ ಇದನ್ನ ಡಯಟ್ ಅಂತಾರ? ಬಾಯ್ಲಿ ಬಾ. ರೈಸ್ ಬಿಟ್ರೆ ದಪ್ಪ ಆಗಲ್ಲ ಅಂತನಾ?
ರೈಸು ಏನು ಗೊತ್ತಾ, ರೈಸು ತಿನ್ನಬೇಕು, ಬಾಡಿಗೆ ಕಾರ್ಬೋಹೈಡ್ರೇಟ್ ಬೇಕು ಆಯ್ತಾ. ಅದೇ ರೈಸೇ ಬಿಟ್ಬಿಟ್ರೆ ನಿಮ್ಗೆಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ? ಬಟ್ ಸಿಗುತ್ತೆ ಬೇರೆ 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 ಕಡೆ ಬೇರೆ ಬೇರೆ ಫುಡ್ಡಲ್ಲೆಲ್ಲ ಸಿಗುತ್ತೆ. ಬಟ್ ರೈಸ್ ತಿನ್ನಬೇಕು ಯಾವಾಗಲೂ. ಒಂದು ಕಪ್ಪಲ್ಲಿ ಒಂದು ಇಷ್ಟಾರು 100 ಗ್ರಾಮ್ಸ್ 200 ಗ್ರಾಮ್ಸ್ ರೈಸಾರು ಇಷ್ಟು ತಿನ್ನಬೇಕು ಮಕ್ಕಳು, ಗೊತ್ತಾ? ಹಾಂ, ನೋಡು ಇಲ್ಲಿ ರೈಸ್ ಬಿಡ್ತೀಯಾ? ಇಷ್ಟಿಷ್ಟು ರೈಸ್ ತಿನ್ನೋದಲ್ಲ, ತಿನ್ನಬೇಕು. ಹಾಂ, ಆಮೇಲೆ ಇನ್ನೇನು ತಿನ್ನಬಾರ್ದು? ಚಿಕನ್ನು, ಮಟನು, ಕೈಮಾ ಅವೆಲ್ಲ ತಿನ್ನಬಾರ್ದು. ಚಿಕನ್ ತಿನ್ನಬೇಕು, ಮಟನ್ನು ಕೈಮಾ ಎಲ್ಲ ತಿನ್ನಬಾರ್ದು. ಆಮೇಲೆ ಬಾಯ್ಲಿ. ಆಮೇಲೆ ಬೆಳಿಗ್ಗೆನೆ ಎದ್ದು ನಿಮ್ಮ ಪಪ್ಪನ ಕೈಲಿ ತರಿಸ್ಕೊತೀಯಲ್ಲ ಜಯರಾಮ ಪಲಾವ್ ಸೆಂಟರು, ಅದು ತಿನ್ನಬಾರ್ದು ಬೆಳಗ್ಗೆನೆ. ಗಾಯ್ಸ್, ಬೆಳಗ್ಗೆನೆ ಸಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ತಿನ್ನಲ್ಲ, ಫ್ರೈಡೇ ಬೆಳಿಗ್ಗೆ ಹೋಗ್ಬಿಡೋದು ಜಯರಾಮ ಪಲಾವ್ ಸೆಂಟರ್ಗೆ. ಒಂದು ಪ್ಲೇಟ್ ಮಟನ್ ಬಿರಿಯಾನಿ ತರೋದು ತಿನ್ನೋದು, ಮಧ್ಯಾಹ್ನ ಮಲ್ಕೊಳ್ಳೋದು. ಇವತ್ತು ಬಿಟ್ಬಿಟ್ಟವಳೆ, ಯಾಕೆಂದ್ರೆ ಇಲ್ಲಿ ಒಂದು ಭೋಜನಕ್ಕೆ ಬರಬೇಕಿತ್ತು ಅವಳು, ಅದಕ್ಕೆ ಬಿಟ್ಬಿಟ್ಟವಳೆ ಗೈಸ್, ಅಲ್ವಾ? ನಾನು ಅಲ್ಲಿ ನನ್ನ ಮಟನ್ ಪೀಸು ಇಷ್ಟೇ ಒಂದೇ ಒಂದು ಪೀಸ್ ಹಾಕಿಸ್ಕೊಂಡಿದ್ದು ಗೈಸ್, ಒಂದೇ ಒಂದು ಪೀಸ್ ಹಾಕಿಸ್ಕೊಂಡಿದ್ದವಳು. ಜಾಸ್ತಿ ಅಲ್ಲಿ ಎಲ್ಲರಿಗೂ ಹಾಕಿದೆ 1-2 ಪೀಸು ಗೈಸ್, ಎಲ್ಲರಿಗೂ ಹಾಕಿದೆ ಅಷ್ಟು. ಅದರ ಪೀಸಲ್ಲೂ ಒಂದು ಮೂಳೆ ಇರುತ್ತೆ, ಇಲ್ಲ ಒಂದು ಮಟನ್ ಇರುತ್ತೆ. ಆ 2 ಪೀಸಲ್ಲಿ 1 ಪೀಸ್ ತಿಂದಂಗೆ ಅನ್ಸುತ್ತೆ ಅಷ್ಟೇ. ಏನು ಎಲ್ಲರಿಗೂ ಇವ್ಳಿಗೊಬ್ಳಿಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ, ಚಿಕ್ಕವ್ರಿಗೂ ಅಷ್ಟೇ ಪೀಸ್ ಹಾಕೋದು ಗೈಸ್. ನಿಜ ತಾನೇ? ಅಷ್ಟೇ. ಶುಗರ್ ಎಲ್ಲ ತಿಂತೀಯಾ? ಶುಗರ್ ಏನು ತಿನ್ನಲ್ಲ ನಾನು ಜಾಸ್ತಿ. ಸ್ವಲ್ಪ ಟೇಸ್ಟಿಗೆ ಮಾತ್ರ ತಿಂತಾಳೆ ಅಲ್ವಾ? ಇಷ್ಟ ಇಷ್ಟ ಇದೆ ಸಪ್ಪೆ ಹಾಲು, ಸಪ್ಪೆ ಟೀ, ಸಪ್ಪೆ ಹಾಲು ಯಾರು ಕೇಳಿದ್ದೀರಾ ಗೈಸ್? ಕೇಳಿದ್ದೀರಲ್ಲ. ಹೆಂಗೆ? ಅದು ಏನು ಗೊತ್ತಾ, ಎಳ್ಳಿ ಬಡಕ್ಕೆ ಹಾಲಿಗೆ ಸಪ್ಪೆ ಹಾಲೇ ಕುಡಿಬೇಕು. ಸಪ್ಪೆ ಹಾಲಿಗೆ ಒಂದು ಅರಿಶಿನ ಪುಡಿ, 1 ಕಪ್ ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು 1 ಕಪ್ ಅರಿಶಿನ ಪುಡಿ ಅಂತ ಗೈಸ್, 1 ಕಪ್ ಅರಿಶಿನ ಪುಡಿ, 1 ಚಿಟ್ಟಿ, 1 ಪಿಂಚ್ ಚಟ್ನಿ ಅಂತ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಲಾಕಿದ್ರೆ ಎಣ್ಣೆ ಬರುತ್ತೆ. ಅದಕ್ಕೆ ನಮ್ಮಮ್ಮ ಮಾಡ್ಕೊಡ್ತಿದ್ರು. ಇವರು ನಮ್ಮ ಅಕ್ಕ, ಇವಳು ನನ್ನ ತಂಗಿ ಸ್ವೀಟ್ ಸಿಸ್ಟರ್. ಇವಳು ಆ್ಯಕ್ಚುಲಿ ಗೈಸ್ ಬಂದು ಅಕ್ಕ ವ್ಲಾಗ್ ಮಾಡೋದ, ನಾನು ಅಲ್ಲಿಂದ ನಡ್ಕೊಂಡು ಬರ್ತೀನಿ, ವ್ಲಾಗ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ವ್ಲಾಗ್ ಮಾಡಿಸ್ತಿರೋದು ಗೈಸ್. ಅವಳಿಗೆ ವ್ಲಾಗ್ ಅಂದರೆ ತುಂಬ ಇಷ್ಟ. ಫ್ಯೂಚರ್ ವ್ಲಾಗರ್ ಗೈಸ್, ಅವಳು ಫ್ಯೂಚರ್ ವ್ಲಾಗರ್ ಅಲ್ವಾ? ಕಮ್ ಅಲ್ವಾ? ಇವಳು ಸ್ಮೈಲ್ಗೆ ಕಾಸು ಗೈಸ್. ಅಲ್ಲಿ ಮೊದಲು ಇವಳು ಅಲ್ಲಿ ನೋಡಬೇಕಿತ್ತು, ಫುಲ್ ಎಲ್ಲ ಹುಡುಕ ಆಗ್ಬಿಟ್ಟಿತ್ತು. ಈಗ ತೋರಿಸಿ ಮಾಡಿ. ಇಲ್ಲ ಗೈಸ್, ಇಲ್ಲ ಚೆನ್ನಾಗಿದ್ದಾಳೆ ಗೈಸ್, ಕ್ಯೂಟಾಗಿ ಡೈರೆಕ್ಟಾಗಿ ನೋಡೋದು ಸಕ್ಕತ್ತಾಗಿದ್ದಾಳೆ, ನಂಗೆ ಇಷ್ಟ ಗೈಸ್. ಕ್ಯೂಟಿ ಗೈಸ್. ಇವಳು ಎಷ್ಟು ನಗಾಡ್ತಾಳೆ ಅಂದರೆ ಒಂದೊಂದ್ಸಲ ಇರಿಟೇಟ್ ಆಗ್ಬಿಡುತ್ತೆ, ಹಂಗೆ ನಗಾಡ್ತಾಳೆ. ಆದ್ರೆ ಕ್ಯೂಟಿ. ಓಕೆ ಗೈಸ್, ಇವಾಗ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್, ಸಿ ಯು. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳವ, ಸಬ್ಸ್ಕ್ರೈಬ್ ಅನ್ನವ, ಸರ್ಪ್ರೈಸ್ ಅಂತೆ ಹೇಳಿ ಕರೆಕ್ಟಾಗಿ. ಬಾಯ್ಲಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಆಮೇಲೆ ಚಾಲೆಂಜ್ ಅಲ್ಲ ಕಣೆ, ಸರ್ಪ್ರೈಸ್ ಚಾಲೆಂಜ್, ಲೈಕ್ ಚಾಲೆಂಜ್ ಅಲ್ಲ ಕಣೆ, ಕಮೆಂಟ್ ಚಾಲೆಂಜ್ ಬರುತ್ತೆ. ಚಾಲೆಂಜ್ ಹೆಂಗೆ ಬರುತ್ತೆ? ಚಾಲೆಂಜ್ ಅಂದ್ರೆ ಹಿಂಗ್ ಕೊಟ್ಬಿಟ್ಟು ಹಿಂಗ್ ಮಾಡ್ತಾರಲ್ಲ ಹಿಂಗೆ ಗಾಯ್ಸ್, ಬೆಲ್ ಐಕನ್ ಕಣೆ ಅದು. ಚಾಲೆಂಜ್ ಅಂದ್ರೆ ಬೆಲ್ಲೆ ಗೈಸ್.
ಯಾರಿಗಾರು ಚಾಲೆಂಜ್ ಅಂದರೆ ಬೆಲ್ ಐಕನ್ ಅಂತ ಯಾರಾದ್ರು ತಿಳ್ಕೊಂಡಿದ್ದೀರಾ? ಹಾಂ, ಓಕೆ ಗೈಸ್, ಎನಿವೇ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಲವ್ ಯು ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.